ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ತುಂಬ ರುಚಿಯಾಗಿರೋ ಟೇಸ್ಟಿಯಾಗಿರೋ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದಂತ ನೋಡೋಣ. ಸೇಮ್ ಹೋಟ್ಲಲ್ಲಿರೋ ಥರನೇ ಮನೇಲಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ 2 ದೊಡ್ಡ ಸೈಜ್ ಈರುಳ್ಳಿ, ಟೊಮೆಟೊ, ಬಿಸಿಬೇಳೆಬಾತ್ ಪೌಡರ್ ಮತ್ತು ಸಾಂಬಾರ್ ಪೌಡರ್ 1 ಸ್ಪೂನ್ ತಗೊಳ್ಳಿ. ಬಿಸಿಬೇಳೆಬಾತ್ ಪೌಡರ್ 2 ಟೇಬಲ್ ಸ್ಪೂನ್ ತಗೊಂಡ್ರು ಸರಿಯೇ. ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ಇನ್ನೂ ಒಂದು ಸ್ವಲ್ಪ ಕೂಡ ನೀವು ಹಾಕ್ಕೊಬೋದು. 1 ಕ್ಯಾಪ್ಸಿಕಮ್, ಬೇಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಕಳೆಕಾಯಿ ಬೀಜ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಒಂದು ಕುಕ್ಕರ್ಗೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ನೀವು ಅಕ್ಕಿ ಹಾಕ್ಕೊಬೇಕು. ಅಕ್ಕಿ ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಮೈಸೂರು ಬೇಳೆ ಹಾಕ್ಕೊಳ್ಳಿ. ಆಮೇಲೆ ಅದರಲ್ಲೇ ಇನ್ನೂ ಒಂದು ಅರ್ಧ ಗ್ಲಾಸು ಬೇಳೆ ಹಾಕ್ಕೊಳ್ಳಿ. ನಿಮ್ಗೆ ಆಪ್ಷನಲ್ ಯಾವ ರೀತಿ ನೀವು ತರಕಾರಿ ಹಾಕ್ಕೊಬೇಕು, ಯಾವ್ಯಾವ ತರಕಾರಿಗಳು ನಿಮ್ಗೆ ಇಷ್ಟನೋ ಎಲ್ಲ ರೀತಿ ತರಕಾರಿಗಳು ನೀವು ಹಾಕ್ಕೊಬೋದು. ನಾನಿವಾಗ ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಯೂಸ್ ಮಾಡಿ ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ತಿರೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಗೆ ಬೇಳೆ ಎಲ್ಲ ಸೇರಿ 1.5 ಗ್ಲಾಸ್ ಆಗಿದೆಯಲ್ಲ, ನೀವು ಒಂದು 5 ಗ್ಲಾಸ್ ನೀರು ಧಾರಾಳವಾಗಿ ಹಾಕ್ಕೊಬೋದು. 6 ಗ್ಲಾಸು ಹಾಕ್ಕೊಬೋದು. ಅದು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಬೇಕು. ಜಾಸ್ತಿ ಉಪ್ಪು ಆಗಿದ್ರೆ ಸರಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಉಪ್ಪಿದ್ರೆ ಪರವಾಗಿಲ್ಲ. ಆಮೇಲೆ ಬೇಕಂದರೆ ನಾವು ಕರೆಕ್ಟಾಗಿ ಉಪ್ಪಿಲ್ಲ ಅಂದರೆ ಹಾಕ್ಕೊಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಾರಣ ತುಪ್ಪ ಹಾಕಿ ನಾವು ವಿಜಿಲ್ ಕೂಗಿಸೋದ್ರಿಂದ ಅನ್ನ ಎಲ್ಲ ಮುದ್ದೆ ಥರ ಆಗಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಒಂದು 3ರಿಂದ 4 ವಿಷಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡ್ರಿ ಅಕ್ಕಿ ಆಲ್ರೆಡಿ ಬೆಂದಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಅಡಿಯಲ್ಲಿರುತ್ತೆ. ನೀವು ಕಲ್ಸೋಕೆ ಹೋಗ್ಬಿಡ್ರಿ. ಜಾಸ್ತಿ ನಾವು ತಿರುವು ಕೊಟ್ಟರೆ ತರಕಾರಿ ಎಲ್ಲ ಒಡೆದೋಗ್ಬಿಡುತ್ತೆ. ಆದ್ದರಿಂದ ಇವಾಗ ಅದಕ್ಕೆ ನಾವು ಒಗ್ಗರಣೆ ಮಾಡ್ಕೊಬೇಕು. ನೋಡಿ ಈ ಥರ ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಕಳೆಕಾಯಿ ಬೀಜ ಎತ್ತಿಕ್ಕಿದ್ದೀರಲ್ಲ ಆ ಕಳೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಕಳೆಕಾಯಿ ಬೀಜ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಬೇಡಿಗೆ ಮೆಣಸಿನ್ಕಾಯಿ ಒಂದು 4ರಿಂದ 5 ಹಾಕ್ಕೊಳ್ಳಿ. ಇದು ಖಾರ ಇರಲ್ಲ, ತುಂಬ ಟೇಸ್ಟ್ ಕೊಡುತ್ತೆ. ಈ ಮೆಣಸಿನ್ಕಾಯಿ ಇದ್ರೇ ಬಿಸಿಬೇಳೆಬಾತ್ ಫ್ಲೇವರು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಇವಾಗ ಈರುಳ್ಳಿ ಮತ್ತು ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಯಾಕಂದರೆ ನಾವು ತುಂಬ ಹೊತ್ತು ಇದರಲ್ಲಿ ಕುದಿಸೋಕ್ಕಾಗಲ್ಲ, ಯಾಕಂದರೆ ತರಕಾರಿ ಎಲ್ಲ ಆಲ್ರೆಡಿ ಬೆಂದಿದೆಯಲ್ಲ. ಆದ್ದರಿಂದ ಇವಾಗ ನೋಡಿ ಆಲ್ಮೋಸ್ಟ್ ಒಂದು 1/2% ಬೆಂದಿದೆ. ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಕ್ಬಿಟ್ಟು ನೀಟಾಗಿ ಫುಲ್ಲು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿಗೆ ಬೇಯಿಸ್ಕೊಬೇಕು. ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀವಲ್ಲ ಬೇಗನೆ ಬೆಂದ್ಕೊತೈತೆ. ಇಲ್ಲಿ ನಾನು ಒಂದು 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಯಾವ ರೀತಿ ಅಂದರೆ ಮ್ಯಾಶ್ ಆಗೋ ಥರ ನಾವು ಬೇಯಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ, ಬೇಗನೆ ಬೆಂದಿರುತ್ತೆ. ನೋಡಿರಿ ಒಂದು 2 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಟೊಮೆಟೊ ಮ್ಯಾಶ್ ಆಗಬೇಕು. ಇನ್ನೂ ಒಂದು 2 ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇವಾಗ ಬಿಸಿಬೇಳೆಬಾತ್ ಪೌಡರ್ ಮತ್ತು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಾಕು, ಖಾರ ಇರುತ್ತೆ. ಇನ್ನೂ ನಿಮ್ಗೆ ಖಾರ ಬೇಕಂದ್ರೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಮತ್ತು ಹುಣ್ಸೆಹಣ್ಣು ಎತ್ತಿಕ್ಕಿದ್ನಲ್ಲ ಆ ಹುಣ್ಸೆಹಣ್ಣು ಕಿವುಚ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬಿಸಿಬೇಳೆಬಾತು ಇದರಲ್ಲಿ ಹಾಕ್ಕೊಬೇಕು. ನಾವು ಬೇಯಿಸಿಕ್ಕಿರ್ತೀವಲ್ಲ ಅನ್ನನೂ ಮತ್ತು ತರಕಾರಿ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಈ ಥರ ತಿರುಗಿಕೊಡಿ. ಇದು ಬಂದು ಬಿಸಿಬೇಳೆಬಾತದು ಮತ್ತು ನಾನ್ ಸ್ಟಿಕ್ ಪ್ಯಾನ್ ಒಂದೇ ಕಲರ್ ಇರೋದ್ರಿಂದ ನಿಮ್ಗೆ ಒಂಥರ ಡಾರ್ಕಾಗಿ ಕಾಣ್ತಾ ಇಲ್ಲ. ನೀವು ಮಾಡಿದ್ಮೇಲೆ ನೀವು ಬೇರೆ ಥರ ಪ್ಯಾನಲ್ಲಿ ಮಾಡಿದ್ರೆ ಇನ್ನೂ ಡಾರ್ಕಾಗಿ ಕಾಣುತ್ತೆ ನಿಮಗೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ತಿರುವು ಕೊಟ್ಬಿಟ್ಟು ಸರ್ವ್ ಮಾಡಿದ್ರೆ ಸರಿ. ಬಿಸಿ ಬಿಸಿಯಾಗಿರೋ ಬಿಸಿಬೇಳೆಬಾತ್ ರೆಡಿ ಆಯಿತು. ಬಿಸಿಬೇಳೆಬಾತ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಬೆಳಗ್ಗೆ ತಿಂಡಿ ಈ ಥರ ಮಾಡಿ ಮಕ್ಕಳು ಕೊಡ್ರಿ, ಹೊಟ್ಟೆ ತುಂಬ ತಿಂತಾರೆ ಮತ್ತು ತರಕಾರಿನೂ ತಿಂತಾರೆ. ಟ್ರೈ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ. ಬಾಯ್.